ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ನೀವು ಇವಾಗಲೇ ಸೈನ್ಸ್ ಬಗ್ಗೆ 14 ಕ್ಲಾಸ್ ಮುಗಿಸಿವಿ. ಇವತ್ತು 15ನೇ ಕ್ಲಾಸ್. 15ನೇ ಕ್ಲಾಸ್ನ ಒಳಗೆ ಏನು ತೊಗೊಂಬಂದಿದ್ದೀನಿ ಅಂದ್ರೆ ಕೆಲವೊಂದಿಷ್ಟು MCQ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ತೊಗೊಂಬಂದಿದ್ದೀನಿ. ಇನ್ನೊಂದು ತಿಳ್ಕೊರಿ, ಈಗ ಆಲ್ರೆಡಿ ರೈಲ್ವೆ ಬೋರ್ಡ್ ಮಿನಿಸ್ಟ್ರಿ ಆಫ್ ರೈಲ್ವೇದವರು ಅಸಿಸ್ಟೆಂಟ್ ಲೋಕೋ ಪೈಲಟ್ ಕರಿತೀನಿ ಅಂತ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದು ನೀವು ನೋಡ್ತಾ ಇದ್ರಿ. ಇದು ಏನೈತಲ್ಲ ಈಗ ಸದ್ಯದಲ್ಲೇ ಕನ್ಫರ್ಮ್ ಆಗೋದೈತಿ. ಆದ್ರೆ ಅದರಲ್ಲಿರುವಂಥ ಬರುವಂಥ ಕ್ವಶನ್ ಕೂಡ ಇದೇ ಥರ ಇರ್ತಾವೆ, ಬೇರೆ ಏನು ಇರೋಂಗಿಲ್ಲ. ಮತ್ತು ದಿನನಿತ್ಯ ಓದಬೇಕು ನೀವು. ಕಂಟಿನ್ಯೂ ಓದಿ ರೀಡ್ ರಿಪಿಟೇಷನ್ ಮಾಡಿದಾಗ ಈ MCQ ಮತ್ತು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಇದ್ದಾಗ ಅವರು 3 hours 1.5 hours ಕೊಟ್ಟಾಗ ವಿತಿನ್ ಹಾಫ್ ಆನ್ ಅವರ್ಸಲ್ಲಿ ನೀವು ಏನು ಎಕ್ಸಾಮ್ ಕಂಪ್ಲೀಟ್ ಮಾಡ್ಬೋದು. ಯಾವಾಗ ಮಾಡ್ಬೋದಪ್ಪ ಅಂದ್ರೆ ನೀವು ಪರ್ಫೆಕ್ಟ್ ಆಗಿದ್ರೆ, ಅಂದ್ರೆ ಕಂಟಿನ್ಯೂಷನ್ ರೀಡ್ ರಿಪಿಟೇಷನ್ ಮಾಡಿ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಹಾಕಕ್ಕೆ ಸಾಧ್ಯ. ಇಲ್ಲಾಂದ್ರೆ ನೀವು 1 ತಾಸಲ್ಲ 4 ತಾಸು ಕೊಟ್ಟರು ಕೂಡ ನಿಮ್ಗೆ ಏನೂ ಮಾಡೋಕ್ಕಾಗಿಲ್ಲ. ಆ ಕ್ವಶನ್ ನೋಡಬೇಕು, ಆನ್ಸರ್ ಬರ್ತದೆ ಅಂತ ಕಾಯ್ತಾ ಇರ್ತೀರಿ, ಆನ್ಸರ್ ಬರೋದಿಲ್ಲ. ಯಾಕಂದ್ರೆ ನೀವು ಅದನ್ನು ಓದಿದ್ದು ನೆನಪು ಮಾಡ್ಕೊಂಡು, ಅದನ್ನು ಮನನ ಮಾಡಿಕೊಂಡು ರಿಪಿಟೇಷನ್ ಮಾಡಿಕೊಂಡು ನಿಮ್ಮನ್ನು ನೀವು ಪರೀಕ್ಷೆಗೆ ಒಳಪಡಿಸಿದಾಗ ಆ ಕಾನ್ಫಿಡೆನ್ಸ್ ಬರ್ತದೆ. ಇಲ್ಲಾಂದ್ರೆ ಆ ಕಾನ್ಫಿಡೆನ್ಸ್ ಬರೋದಿಲ್ಲ, ಆ ಸ್ಥೈರ್ಯ ಬರೋದಿಲ್ಲ, ಆತ್ಮಸ್ಥೈರ್ಯ ಬರೋದೇ ಇಲ್ಲ. ಹಾಗಾಗಿ ಆತ್ಮಸ್ಥೈರ್ಯ ಬರಬೇಕಾದ್ರೆ ರೀಡ್ ಆ್ಯಂಡ್ ರಿಪಿಟೇಷನ್ ಕಂಟಿನ್ಯೂಷನ್ ಇರಲೇಬೇಕು. ಓಕೆ, ಇವಾಗ ನಾನೇನಂದ್ರೆ ಇವಾಗ 15th ಕ್ಲಾಸ್ ಇದೆ, ಯಾವುದು ಜನರಲ್ ಸೈನ್ಸಲ್ಲಿ ಕೆಲವೊಂದಿಷ್ಟು ಎಕ್ಸಾಮ್ಗಳಲ್ಲಿ ಅಂದರೆ KPSC ಮತ್ತು SSC, ರೈಲ್ವೆ ಮತ್ತು ನಾನಾ ಇಲಾಖೆಗಳ ಎಕ್ಸಾಮ್ಗಳಲ್ಲಿ ಕೇಳಿರುವ ಕೆಲವೊಂದಿಷ್ಟು ಬಹು ಮುಖ್ಯವಾದ ಪ್ರಶ್ನೆಗಳನ್ನು ತಂದಿದ್ದೀನಿ. ಈ 14 ಕ್ಲಾಸ್ಗಳನ್ನು ನೋಡಿಲ್ಲ ಅಂದ್ರೆ ನೋಡ್ರಿ, ಇದಕ್ಕಿಂತ ಹೆಚ್ಚಿನ ಮಾಹಿತಿ ಅಲ್ಲಿ ಇರ್ತೈತಿ. ಅದು ಕೂಡ ಒನ್ ಲೈನರ್ ಥರನೇ ಹೇಳಿದ್ದೀನಿ ಎಲ್ಲಾನು, ಪ್ರತಿ ಪಾಯಿಂಟ್ ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಇವಾಗ ಟಾಪ್ 50 ಕ್ವಶನ್ಸ್ ನಾವು ನೋಡ್ತಾ ಹೋಗೋಣ. ಓಕೆ, ಕಮ್ ಟು ದ ಫಸ್ಟ್ ಕ್ವಶನ್. ಫಸ್ಟ್ ರಕ್ತ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತ ಕ್ವಶನ್ಗಳು ತೊಗೊಂಡ್ಬಂದಿದ್ದೀನಿ. ಹಾಗಾದ್ರೆ ಮೊದಲನೇ ಕ್ವಶನ್ ಯಾವುದು? ರಕ್ತದ ಗುಂಪುಗಳನ್ನು ಕಂಡುಹಿಡಿದವರು ಯಾರು? ರಕ್ತದ ಗುಂಪುಗಳನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದಾರೆ. ಹಾಗಾದ್ರೆ ಆನ್ಸರ್ ಏನಿರಬೇಕು? ಆನ್ಸರ್ ಕಾರ್ಲ್ ಲ್ಯಾಂಡ್ ಸ್ಟೈನರ್. ಯಾರು? ಕಾರ್ಲ್ ಲ್ಯಾಂಡ್ ಸ್ಟೈನರ್. ಅದೇ ತರ ಏನಾದರೂ ನೋಡ್ರಿ, ಕನ್ಫ್ಯೂಷನ್ ಯಾವ ತರ ಮಾಡ್ತಾರಂದ್ರ ರಕ್ತ ಪರಿಚಲನೆ ಬಗ್ಗೆ ಅಧ್ಯಯನ ಮಾಡಿದವರು ಯಾರು ಅಂತ ಕೇಳಿದಾಗ ನೀವು ಡಾಕ್ಟರ್ ವಿಲಿಯಂ ಹಾರ್ವೆ ಹಾಕಬೇಕು. ಯಾರು? ಡಾಕ್ಟರ್ ವಿಲಿಯಂ ಹಾರ್ವೆ ಅವರು ರಕ್ತ ಪರಿಚಲನೆ, ಮಾನವ ದೇಹದಲ್ಲಿ ರಕ್ತ ಪರಿಚಲನೆ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಬಟ್ ರಕ್ತದ ಗುಂಪುಗಳ ವರ್ಗೀಕರಣ ಮಾಡಿದವರು ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅವರು ಮಾಡಿದ್ದಾರೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಮಾನವನ ಹೃದಯದಲ್ಲಿ ಎಷ್ಟು ಕೊಠಡಿಗಳಿವೆ? ಅಂದ್ರೆ ಎಷ್ಟು ಕೊಠಡಿಗಳಿವೆ ಅಂತ ನಾರ್ಮಲ್ ಆಗಿ ಬರ್ತಿರ್ತಾವು. ಬಟ್ ಏನಪ್ಪಾ ಅಂತಂದ್ರೆ ಯೂಶಲಿ ಗೊತ್ತಿರುವ ಉತ್ತರಗಳನ್ನ ತಪ್ಪು ಮಾಡಿ ಬರೋದು ಜಾಸ್ತಿ ಇರ್ತಾವೆ. ಆನ್ಸರ್ ಈಸ್ 4. 4 ಕೊಠಡಿಗಳಿರ್ತಾವೆ. ಆಲ್ರೆಡಿ ಹೃದಯದ ಬಗ್ಗೆ ಹೇಳುವಾಗ ಆ 4 ಕೊಠಡಿಗಳ ಕಾರ್ಯಗಳು ಕೂಡ ತಿಳಿಸಿ ಹೇಳಿನಿ. ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬರ್ರಿ. ಹಾಗಾದ್ರೆ ಮಾನವನ ಸಾಮಾನ್ಯ ರಕ್ತದ ಒತ್ತಡ ಎಷ್ಟು? ನಾರ್ಮಲ್ ಬ್ಲಡ್ ಪ್ರೆಷರ್ ಎಷ್ಟು? 120/80 mmHg. ಈ mmHg ಅನ್ನೋದು ವೆರಿ ಇಂಪಾರ್ಟೆಂಟು. ಏನು ಮಾಡ್ತಾರ, ಕೆಲವೊಂದ್ಸಲ HG mm ಅಂತ ಕೇಳ್ತಾರ, ಅಥವಾ ಅದನ್ನ ಈಗ 120/80 ಹೇಳಿದಿನಲ್ಲ, 80 ಮೇಲ್ಗಡೆ ಕಳಿಸ್ತಾರ, 80/120 ಅಂತ ಕಳಿಸ್ತಾರ. ಅವಾಗ ನೀವು ಕನ್ಫ್ಯೂಷನ್ ಯಾವಾಗ ಆಗ್ತೀರಿ? ನೀವು ಪರ್ಫೆಕ್ಟ್ನೆಸ್ ಇರಲೇ ಇಲ್ಲ ಅಂದ್ರೆ ಕನ್ಫ್ಯೂಷನ್ ಆಗ್ತೀರಿ. ಆ ಥರ ಕನ್ಫ್ಯೂಷನ್ ಆಗ್ಬಿಡ್ರಿ. ನೆನ್ಪಿಟ್ಕೊರಿ, 120/80 mmHg. ರಕ್ತದ ಕೆಂಪು ರಕ್ತ ಕಣಗಳ ಆಯುಷು ಎಷ್ಟು ದಿನ? ಅಂದ್ರೆ RBC, ರೆಡ್ ಬ್ಲಡ್ ಸೆಲ್ದ ಆಯುಷ್ಯ ಎಷ್ಟು? 120 days. ನೆನ್ಪಿಟ್ಕೊರಿ, ಬಹಳ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇದನ್ನ ಏನ್ ಮಾಡಿದಾರೆ, ಬಹಳ ಎಕ್ಸಾಮ್ಗಳಲ್ಲಿ ಕೇಳಿದಾರೆ. ಕೆಂಪು ರಕ್ತ ಕಣದ ಆಯುಷ್ಯ ಎಷ್ಟಂತ ಕೇಳಿದಾರೆ, ಬಹಳ ಎಕ್ಸಾಮ್ಗಳಲ್ಲಿ ಕೇಳಿದಾರೆ. ಹಾಗಾದ್ರೆ ಹೃದಯದ ಪೇಸ್ ಮೇಕರ್ ಎಂದು ಯಾವುದನ್ನ ಕರಿತೀವಿ? ಹೃದಯದ ಪೇಸ್ ಮೇಕರ್ ಅಂತ ಯಾವುದನ್ನ ನಾವು ಕರಿತೀವಿ? SA ನೋಡ್. SA ನೋಡನ್ನ ನಾವು
ಹೃದಯದ ಪೇಸ್ ಮೇಕರ್ ಅಂತ ಕರಿತೀವಿ. ಇದಾಗಿತ್ತು ಹೃದಯದ ಬಗ್ಗೆ. ಹಾಗಾದ್ರೆ ಶ್ವಾಸಕೋಶ, ಅದರ ಉಸಿರಾಟದ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ಗಳನ್ನ ನೋಡ್ಕೊಂಡು ಬರೋಣ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಅಲ್ಲಿ, ಎಕ್ಸಾಮ್ಗಳಲ್ಲಿ ಕೇಳಿರುವ ಕ್ವಶನ್ಗಳನ್ನ ತೊಗೊಂಡಿದ್ದೀನಿ. ಓಕೆ, ಗ್ಯಾಸ್ ವಿನಿಮಯ ನಡೆಯುವ ಘಟಕ ಯಾವುದು? ಉಸಿರಾಟ ಕ್ರಿಯೆಯಲ್ಲಿ ಗ್ಯಾಸ್ ವಿನಿಮಯ ನಡೆಯುವ ಘಟಕ ಯಾವುದು? ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ಕ್ಲಾಸ್ ನಂಬರ್ 14 ನೀವು ನೋಡಿದ್ದೀರಿ ಅಂದ್ರೆ, ಉಸಿರಾಟ ಕ್ರಿಯೆ ಬಗ್ಗೆ ನೀವು ನೋಡಿದ್ದೀರಿ ಅಂದ್ರೆ ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಅಲ್ವಿಲೋಲಾಯ್, ಅಲ್ವಿಲೋಲಾಯ್ ಅನ್ನೋದು ಆಲ್ರೆಡಿ ನಿಮ್ಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಆನ್ಸರ್ ಏನು? ಅಲ್ವಿಲೋಲಾಯ್. ಶ್ವಾಸಕೋಶ ನಿಯಂತ್ರಣ ಕೇಂದ್ರ ಎಲ್ಲಿದೆ? ನೀವು ಏರ್ ಬ್ರೀತಿಂಗ್ ಮಾಡ್ತಿರಲ್ಲ, ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಉಸಿರಾಟ ತೆಗೆದುಕೊಳ್ಳುವುದು, ಉಸಿರಾಟ ಬಿಡುವುದು ನಿಯಂತ್ರಣ ಎಲ್ಲಿ ಮಾಡ್ತೀವಿ, ಎಲ್ಲಿ ಐತಿ ಅಂತಂದ್ರ ಮೆದುಲಾ ಅಬ್ಲುಗಂಟ. ಮೆದುಲಾ ಅಬ್ಲುಗಂಟ ಈಗ ಆಲ್ರೆಡಿ ಹಿಂದಿನ ಕ್ಲಾಸ್ನಾಗ ನಾ ಹೇಳಿನಿ. ಎಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರ್ತೈತಿ ವಾತಾವರಣದಾಗ, ಅಲ್ಲಿ ಮಾನವನ ಉಸಿರಾಟ ಕ್ರಿಯೆ ವೇಗ ಹೆಚ್ಚಾಗುತ್ತ. ಏನಾಗುತ್ತ? ವೇಗ ಹೆಚ್ಚಾಗುತ್ತ. ನೆನಪಿಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಕ್ವಶನ್, ಹಿಮೋಗ್ಲೋಬಿನ್ ಜೊತೆ ಆಮ್ಲಜನಕ ಸೇರಿ ರಚನೆ ಆಗುವ ಸಂಯೋಗ ಯಾವುದು? ವೆರಿ ಇಂಪಾರ್ಟೆಂಟ್. ಹಿಮೋಗ್ಲೋಬಿನ್ ಜೊತೆ ಆಮ್ಲಜನಕ ಸೇರಿ ರಚನೆಯಾಗುವ ಸಂಯೋಗ ಯಾವುದಂದ್ರ ಯಾವುದು? ಆಕ್ಸಿ ಹಿಮೋಗ್ಲೋಬಿನ್. ಆನ್ಸರ್ ಏನು? ಆಕ್ಸಿ ಹಿಮೋಗ್ಲೋಬಿನ್. ಕೆಲವೊಂದ್ಸಲ ನೀವು ಸೈಕಾಲಜಿ ಯೂಸ್ ಮಾಡಬೇಕು ಅಂದ್ರೆ ಮಾನಸಿಕ ಸಾಮರ್ಥ್ಯನ ಯೂಸ್ ಮಾಡ್ಕೋಬೇಕು. ಆನ್ಸರ್ ಅಲ್ಲಿ 4 ಇರ್ತಾವೆ. ಆ ಆನ್ಸರ್ ಒಳಗಡೆ ಆಕ್ಸಿ ಅನ್ನೋದು ಎಲ್ಲಿರ್ತೈತಿ, ಆಕ್ಸಿ ಹಿಮೋಗ್ಲೋಬಿನ್ ಅಂತ ಎಲ್ಲಿರ್ತೈತಿ, ಅದಕ್ಕೆ ರೈಟ್ ಆನ್ಸರ್ ಮಾಡಬೇಕು. ಓಕೆ, ನಿನ್ನಿನ ಕ್ಲಾಸಲ್ಲಿ ಹೇಳಿದ್ದು ಮತ್ತೊಂದು ಕ್ವಶನ್ ಮತ್ತೆ ನೋಡ್ರಿ. ಉಸಿರಾಟದ ಸರಾಸರಿ ದರ ಎಷ್ಟು ಪ್ರತಿ ನಿಮಿಷಕ್ಕೆ? ಉಸಿರಾಟ, ಬ್ರೀತ್ ಪರ್ ಮಿನಿಟ್. ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಇದು ಬ್ರೀತ್ ಪರ್ ಮಿನಿಟ್ ಎಷ್ಟು ಇರ್ತೈತಿ? ನಿನ್ನೆ ಏನು ಹೇಳಿ ನಾನು 12 to 18 ಹೇಳಿದ್ದೀನಿ. ಇಲ್ಲಿ ಆನ್ಸರ್ ಎಲ್ಲಿ ಕೊಟ್ಟಿದ್ರ? 12 to 20 ಕೊಟ್ಟಿದ್ದಾರೆ. ನಿಮ್ಗೆ ಆಲ್ರೆಡಿ ಏನಪ್ಪ ಅಂತಂದ್ರೆ 12 to 20 ಕೊಟ್ಟಿರ್ತಾರೆ. ಆಪ್ಷನ್ ನೋಡ್ಬೇಕು. ಆಪ್ಷನ್ ನೋಡಿದ ಮೇಲೆ 12 to 20 ಇರ್ತೈತಿ, ಅಲ್ಲೇ ನೋಡಿ ಕರೆಕ್ಟಾಗಿ ಹಾಕಬೇಕು. ಇನ್ ಬಿಟ್ವೀನು ಇರ್ತೈತೆ. ಒಂದೊಂದ್ಸಲ 12 to 16 ಕೊಟ್ಟಿರ್ತಾರೆ. ಓಕೆ, ಮತ್ತು ಆಲ್ರೆಡಿ ಹೇಳಿದ್ದೀನಿ, ಇವಾಗ ತಾನೇ ಜನಿಸಿದ ಮಗು ಅಂದ್ರೆ ನ್ಯೂ ಬಾರ್ನ್ ಬೇಬಿ ಬ್ರೀತ್ ರೇಟ್ 30 to 60 ಟೈಮ್ಸ್ ಪರ್ ಮಿನಿಟ್. ಓಕೆ, ಅದೇ ಥರ 1 ತಿಂಗಳಿಂದ 1 ವರ್ಷದವರೆಗಿನ ಮಗುವಿಗೆ ಎಷ್ಟು ಇರ್ತೈತೆ? 26 to 60 ಬ್ರೀತ್ ಪರ್ ಮಿನಿಟ್. ವೆರಿ ಇಂಪಾರ್ಟೆಂಟ್. ನೀವು ಅದಕ್ಕೆ ಹೇಳ್ತೀನಿ, ನಾ ಹಿಂದಿನ ಕ್ಲಾಸ್ ಎಲ್ಲ ನೋಡ್ಕೋಬೇಕು. ಅಂದಾಗ ಮಾತ್ರ ಒಂದು ಕ್ವಶನ್ ಟಚ್ ಮಾಡಿದೀವಿ ಇಲ್ಲಿ, ಅಲ್ಲ ಆಲ್ರೆಡಿ 5-6 ಕ್ವಶನ್ ಇವಾಗ ನಾ ಹೇಳಿದ್ದೀನಿ. ಓಕೆ ಓಕೆ, ಕಮ್ ಟು ನೆಕ್ಸ್ಟ್ ಪಾಯಿಂಟ್, ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ನೋಡೋಣ ಇವಾಗ. ಜೀರ್ಣಕ್ರಿಯೆ ಯಾವ ಅಂಗದಲ್ಲಿ ಪ್ರಾರಂಭವಾಗುತ್ತದೆ? ಇದು ಈಸಿ ಕ್ವಶನ್, ನೀವು ಇವಾಗಲೇ ಹೇಳಿಬಿಡ್ತೀರಿ. ಜೀರ್ಣಕ್ರಿಯೆ ಡೈಜೆಸ್ಟಿವ್ ಸಿಸ್ಟಮ್ ನಿಮ್ಗೆ ಮುಂದೆ ಹೇಳಿದ್ದೀನಿ. ಬಾಯಿ ಮೌತ್, ಇಸೋಫೇಗಸ್, ಅದೆಲ್ಲ ಟ್ರ್ಯಾಕ್ಸ್ ಒನ್ ಫ್ರಾಮ್ ಮೇಲಿನಿಂದ ಕೆಳಗಿನವರೆಗೂ ಎಲ್ಲಿವರೆಗೂ ಏನೇನಾಗುತ್ತೆ ಅನ್ನೋದು ಒಂದು ಲಿಸ್ಟ್ ಮಾಡಿದ್ದೀನಿ. ಆ ಲಿಸ್ಟಲ್ಲಿ ಕೆಲವೊಂದ್ಸಲ ಅರೇಂಜ್ ಮಾಡಿ ಅಂತ ಕೇಳ್ತಾರೆ. ಏನು ಮಾಡ್ತಾರೆ? ಅರೇಂಜ್ ಮಾಡು ಅಂತ ಕೇಳ್ತಾರೆ. ಕೆಲವೊಂದ್ಸಲ ಈ ಡೈಜೆಷನ್ ಎಲ್ಲಿ ಆಗುತ್ತೆ ಅಥವಾ ಇಲ್ಲಿ ಪ್ರಾರಂಭ ಎಲ್ಲಿ ಆಗುತ್ತೆ ಅಂತ ಕೇಳ್ತಾರೆ. ಬಾಯಿ ಇದರ ಆನ್ಸರ್, ಬಟ್ ನೀವು ಇನ್ನೂ ಜಾಸ್ತಿ ಅದರ ತಿಳ್ಕೋಬೇಕು. ಪಿತ್ತರಸವನ್ನು ಉತ್ಪಾದಿಸುವ ಅಂಗ ಯಾವುದು? ಪಿತ್ತರಸ ಅಂತೀವಲ್ಲ ನಾವು, ಪಿತ್ತರಸ ಉತ್ಪಾದಿಸುವ ಅಂಗ ಯಾವುದು? ಯಕೃತ್. ಏನು? ಯಕೃತ್ ಅಂದ್ರೆ ಲಿವರ್. ಓಕೆ, ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಕ್ವಶನ್, ಇನ್ಸುಲಿನ್ ಉತ್ಪಾದಿಸುವ ಅಂಗ ಯಾವುದು? ಇನ್ಸುಲಿನ್ ಉತ್ಪಾದಿಸುವ ಅಂಗ ಯಾವುದು? ಅಗ್ನಾಶಯ. ಯಾವುದು? ಅಗ್ನಾಶಯ. ಇನ್ಸುಲಿನ್ ಉತ್ಪಾದನೆ ಆಗುತ್ತೆ. ಇನ್ಸುಲಿನ್ ಅನ್ನು ಸರಿಯಾದ ಪ್ರಮಾಣದಲ್ಲಿ ಅಗ್ನಾಶಯ ಅಂಗವು ಉತ್ಪಾದಿಸದೇ ಇದ್ದರೆ ಏನಾಗುತ್ತಾ? ಮನುಷ್ಯನಿಗೆ ಸಕ್ಕರೆ ಕಾಯಿಲೆ. ಯಾವುದು? ಸಕ್ಕರೆ ಕಾಯಿಲೆ ಬರ್ತೈತಿ. ನೆನಪಿಟ್ಕೋರಿ. ಓಕೆ, ಕಮ್ ಟು ದ ನೆಕ್ಸ್ಟ್ ಕ್ವಶನ್, ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು? ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು? ಯಾವುದು? ಯಕೃತ್. ಯಾವುದು? ಯಕೃತ್ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿ. ಜಠರದಲ್ಲಿ ಮಾನವನ ಜಠರದಲ್ಲಿರುವ ಆಮ್ಲ ಯಾವುದು? ಯಾವ್ದು ಹೇಳ್ರಿ?
ಇದನ್ನ ನಿಮ್ಗೆ ಆಲ್ರೆಡಿ ನಾನು ಡೈಜೆಸ್ಟಿವ್ ಸಿಸ್ಟಮ್ ಜೀರ್ಣಕ್ರಿಯೆ ಹೇಳೋ ಮುಂದೆ ಹೇಳಿದ್ದೆ. ಯಾವುದೋ HCl, ಯಾವುದು ಹೈಡ್ರೋಕ್ಲೋರಿಕ್ ಆಸಿಡ್. ಒಂದೊಂದ್ಸಲ ಲಾಂಗ್ ಫಾರ್ಮ್ ಕೇಳ್ತಾರ, ಒಂದೊಂದ್ಸಲ ಶಾರ್ಟ್ ಫಾರ್ಮ್ HCl ಅಂತ ಕೊಡ್ತಾರ. ನೀವು ಎರಡೂ ಕೂಡ ನೆನಪ ಇಟ್ಕೊಂಡಿರಬೇಕು. ಓಕೆ, ಹಾಗಾದ್ರೆ ಮುಂದಿನ ಏನಪ್ಪ, ನರವ್ಯೂಹದ ನರ ಘಟಕದ ಮೂಲ ಘಟಕ ಯಾವುದು? ನರ್ವಸ್ ಸಿಸ್ಟಮ್. ಮಾನವನಲ್ಲಿರುವ ನರಗಳಕ್ಕೆ ಏನಂತೀವಿ? ನರಗಳ ಮೂವ್ಮೆಂಟ್ ಆಗಿರ್ತಾವಲ್ಲ, ಅದಕ್ಕೆ ಏನಂತೀವಿ? ನರ್ವಸ್ ಸಿಸ್ಟಮ್ ಅಂತೀವಿ. ನರ್ವಸ್ ಸಿಸ್ಟಮ್ನ ಮೂಲ ಘಟಕ ಯಾವ್ದಂತ ಕೇಳ್ತಾರೆ ಯೂಶಲಿ. ಯಾವ್ದಪ್ಪ? ನ್ಯೂರಾನ್. ಆನ್ಸರ್ ಏನು? ನ್ಯೂರಾನ್. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಮೆದುಳಿನ ಅತಿ ದೊಡ್ಡ ಭಾಗ ಯಾವುದು? ಬ್ರೈನ್ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಮತ್ತು ಯಾವ್ಯಾವ ಕೆಲಸ ಆಗ್ತಾವು ಬ್ರೈನಲ್ಲಿ, ಯಾವ್ಯಾವ ಕೆಲಸ ಆಗ್ತಾವು, ಯಾವುದು ಮುಮ್ಮೆದುಳು ಹಿಮ್ಮೆದುಳುಗಳ ಕೆಲಸ ಏನು, ಸೆರೆಬ್ರಮ್ ಎಲ್ಲಾದ್ರ ಕೆಲಸ ಏನಂತ ಇವಾಗ ಆಲ್ರೆಡಿ ನಾ ಹೇಳಿದ್ದೀನಿ. ಹಾಗಾದ್ರೆ ಮಾನವನ ಮೆದುಳಿನಲ್ಲಿ ದೊಡ್ಡ ಭಾಗ ಯಾವುದು? ಸೆರೆಬ್ರಮ್. ಆನ್ಸರ್ ಯಾವುದು? ಸೆರೆಬ್ರಮ್. ಓಕೆ ಓಕೆ, ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಪ್ರತಿಕ್ರಿಯಾ ಕ್ರಿಯೆ ಯಾವ ಭಾಗದಿಂದ ನಿಯಂತ್ರಿತವಾಗುತ್ತದೆ? ರಿಫ್ಲೆಕ್ಸ್ ಆಕ್ಷನ್ ಅಂತಾರೆ. ರಿಫ್ಲೆಕ್ಸ್ ಆಕ್ಷನ್ ಯಾವ ಭಾಗದಿಂದ ನಿಯಂತ್ರಿತ ಆಗ್ತದೆ? ಮೂಳೆ ಮಜ್ಜೆ ಅಂತ ನಿಯಂತ್ರ ಆಗುತ್ತೆ. ಬಂತು ನೋಡ್ರಿ, ಆಗಲೇ ಹೇಳಿದ್ದು ದೇಹದ ಸಮತೋಲನ. ಮಾನವನ ದೇಹದಲ್ಲಿ ಸಮತೋಲನವನ್ನು ಕಾಯುವ ಭಾಗ, ಮೆದುಳಿನ ಭಾಗ ಯಾವುದು? ನೆನಪಿಟ್ಟುಕೊಡ್ರಿ. ನಾವು ಮೇಲೆ ಹತ್ತುವಾಗ ಏನು ಮಾಡ್ತೀವಿ? ಮುಂದೆ ಬಾಗ್ತೀವಿ. ಕೆಳಗಿಳಿಯುವ ಮುಂದಾಗ ಹಿಂದೆ ಬಾಗ್ತೀವಿ. ರಸ್ತೆ ಅಡ್ಡದಿದ್ದಾಗ ಬಾಡಿ ಬ್ಯಾಲೆನ್ಸ್ ಯಾವ ಥರ ಆಗುತ್ತೆ? ಅದಕ್ಕೆ ಮೆದುಳಿನ ಒಂದು ಭಾಗ ಮೂಲ ಕಾರಣ ಯಾವುದು? ಸೆರೆಬೆಲ್ಲಮ್ ಅನ್ನುವ ಮೆದುಳಿನ ಭಾಗ ಏನ್ ಮಾಡ್ತೈತಿ? ಮಾನವನ ಸಮತೋಲನವನ್ನ ಕಾಪಾಡ್ತೈತಿ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಅಸ್ಥಿ ಮತ್ತು ಸ್ನಾಯುಗಳ ಬಗ್ಗೆ, ಅಂದ್ರೆ ಬೋನ್ಸ್ ಬಗ್ಗೆ, ಸ್ನಾಯುಗಳ ಬಗ್ಗೆ ಏನೇನು ಕ್ವಶನ್ ಕೇಳಿದಾರ ಹಿಂದಿನ ಎಕ್ಸಾಮ್ಗಳಲ್ಲಿ ಅಂತ ನೋಡೋಣ. ಓಕೆ, ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ? ಇದು ನೋಡಕ್ ಬಹಳ ಈಸಿ ಆಗುತ್ತೆ, ಬಟ್ ಕೆಲವೊಂದ್ಸಲ ಏನ ವೆರಿ ಟಫ್ ಆಗಿರ್ತೈತಿ. ಯಾಕೆ ಹೇಳ್ರಿ? 204, 208, 206 ಈ ತರ ಕೊಟ್ಟಿರ್ತಾರ. ಅವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಕೆಲವೊಂದ್ಸಲ 205 ಕೊಟ್ಟಿರ್ತಾರೆ. ಯಾಕಂದ್ರೆ ಆನ್ಸರ್ ಅಲ್ಲಿ ನಿಯರೆಸ್ಟ್ ಇರ್ತದೆ. ಎಷ್ಟು? 206. 206 ಮಾನವನ ದೇಹದಲ್ಲಿ 206 ಮೂಳೆಗಳು. ಅದ ಚಿಕ್ಕ ಮಕ್ಕಳಲ್ಲಿ ಎಷ್ಟು ಮೂಳೆಗಳಿವ? ಚಿಕ್ಕ ಮಕ್ಕಳು ಅಂತ ಕೇಳಿದ್ರೆ 300 ಹೇಳಬೇಕು. ಎಷ್ಟು? 300 ಮೂಳೆಗಳು ಇದಾವ ಚಿಕ್ಕ ಮಕ್ಕಳಲ್ಲಿ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ದೇಹದ ಅತಿ ದೊಡ್ಡ ಸ್ನಾಯು ಯಾವುದು? ಅಥವಾ ದೇಹದ ಅತಿ ದೊಡ್ಡ ಅಸ್ಥಿ ಯಾವುದು ಅಂತ ಕೇಳ್ತಾರೆ. ಅಸ್ಥಿ ಯಾವುದು? ಫೀಮರ್. ಯಾವುದು? ಫೀಮರ್ ಅಂದ್ರೆ ಯಾವುದು? ತೊಡೆಯ ಭಾಗ. ನಿಮ್ಮ ನಡದಿಂದ ಮೊಣಕಾಲವರೆಗೆ ಏನು ಭಾಗ ಇದೆಯಲ್ಲ, ಅದಕ್ಕೆ ನಾವೇನಂತೀವಿ? ತೊಡೆಯ ಭಾಗ ಅಂತೀವಿ. ಆ ತೊಡೆಯ ಭಾಗ, ಅದಕ್ಕೆ ನಾವು ಏನು ಸೈಂಟಿಫಿಕ್ ಆಗಿ ಏನಂತೀವಿ? ಫೀಮರ್ ಅಂತೀವಿ. ಮಾನವ ದೇಹದಲ್ಲಿ ಅತಿ ದೊಡ್ಡ ಮೂಳೆ ಅಸ್ಥಿ ಅಂದ್ರೆ ಅದು ಒಂದೇ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಹಾಗಾದ್ರೆ ಮಾನವನ ದೇಹದಲ್ಲಿ ದೊಡ್ಡದು ನೋಡಿದ್ವಿ. ಮಾನವನ ದೇಹದಲ್ಲಿ ಅತಿ ಚಿಕ್ಕ ಅಸ್ಥಿ ಯಾವುದು? ಸ್ನಾಯು ಯಾವುದು? ಹೇಳ್ರಿ? ಸ್ಟಿಪಸ್. ಯಾವುದು? ಸ್ಟೆಪೀಸ್ ಅಂತ ಕರಿತೀವಿ ನಾವು. ಸ್ಟೆಪೀಸ್ ಅನ್ನೋದು ಎಲ್ಲಿರ್ತದೆ ಗೊತ್ತಾ? ನೆನಪಿಟ್ಟುಕೋರಿ. ಸ್ಟೆಪೀಸ್ ಅನ್ನೋದು ನಮ್ಮ ಕಿವಿಯ ಮಧ್ಯ ಭಾಗದಲ್ಲಿ ಇರ್ತೈತಿ. ಅತಿ ಚಿಕ್ಕ ಮೂಳೆ ಅದು. ಎಲ್ಲೇ? ನಮ್ಮ ಕಿವಿಯ ಮಧ್ಯ ಭಾಗದಲ್ಲಿ ಇರ್ತದೆ ಸ್ಟೆಪೀಸ್ ಅನ್ನೋದು ಮೂಳೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಇವಾಗ ಹಾರ್ಮೋನ್ಸ್ ಮತ್ತು ಗ್ರಂಥಿಗಳ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ ನೋಡೋಣ. ಹೋಲ್ ಬಯಾಲಜಿ ಕವರ್ ಮಾಡ್ತಾ ಇದ್ದೀನಿ. ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿರುವ ಪ್ರತಿ ಪ್ರಶ್ನೆಗಳನ್ನ ಮತ್ತು ಅದಕ್ಕೆ ಸಹಾಯವಾಗುವ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಜನರೇಟ್ ಮಾಡಿ ಕೂಡ ಹೇಳ್ತಾ ಇದ್ದೀನಿ. ಓಕೆ, ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯಲ್ಪಡುವ ಗ್ರಂಥಿ ಯಾವುದು? ಮಾಸ್ಟರ್ ಗ್ಲ್ಯಾಂಡ್ ಅಂತ ಯಾವ್ದನ್ನ ಕರಿತೀವಿ? ಯೂಶಲಿ ನಿಮ್ಗೆ ಗೊತ್ತಿರ್ತೈತಿ. ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ನಾವೇನಂತೀವಿ? ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ತಪ್ಪು ಮಾಡ್ಬೇಡ್ರಿ. ಎಕ್ಸಾಮ್ನಾಗ ಥೈರಾಕ್ಸಿನ್ ಅಂತ ಬಂದಿರ್ತೈತಿ. ಥೈರಾಕ್ಸಿನ್ ಕೇಳಿ ಥೈರಾಕ್ಸಿನ್ ಕೇಳಿ ಆನ್ಸರ್ ಬರ್ತೈತಿ. ಪಿಟ್ಯೂಟರಿ ಗ್ಲ್ಯಾಂಡ್ ಇಸ್ ಮಾಸ್ಟರ್ ಗ್ಲ್ಯಾಂಡ್. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಬಂತು ನೋಡ್ರಿ, ಅಲ್ಲೇ ಬಂತು. ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದಿಸುವ ಗ್ರಂಥಿ ಯಾವುದು? ಥೈರಾಕ್ಸಿನ್ ಹಾರ್ಮೋನು
ಉತ್ಪಾದಿಸುವ ಗ್ರಂಥಿ ಯಾವುದು? ಯಾವುದು ಗ್ಲ್ಯಾಂಡ್ ಯಾವುದಪ್ಪ ಅಂದ್ರೆ ಥೈರಾಯ್ಡ್. ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ ಎಂಬ ಹಾರ್ಮೋನ್ ಅನ್ನ ಉತ್ಪಾದನೆ ಮಾಡ್ತೈತಿ. ಈ ಥೈರಾಕ್ಸಿನ್ ಇಂಬ್ಯಾಲೆನ್ಸ್ ಇಂದ ಮಾನವನ ಆರೋಗ್ಯದ ಮೇಲೆ ಬಹುವಾಗಿ ಪರಿಣಾಮ ಬೀರ್ತೈತಿ. ನಿಮ್ಗ ಗೊತ್ತಿಲ್ಲ, ಗೊತ್ತಾಗುತ್ತೆ ಮುಂದೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಡಯಾಬಿಟಿಸ್ ರೋಗ ಯಾವ ಹಾರ್ಮೋನ್ ಕೊರತೆಯಿಂದ ಬರುತ್ತದೆ? ಇವಾಗ ಆಲ್ರೆಡಿ ನಾ ಇನ್ಸುಲಿನ್ ನಿಮ್ಗೆ ಟಚ್ ಮಾಡೀನಿ. ಇನ್ಸುಲಿನ್ ಎಲ್ಲಿ ಹೆಂಗೆ ಬಿಡುಗಡೆ ಆಗುತ್ತೆ ಅಂತೇಳಿ. ಡಯಾಬಿಟಿಸ್ ರೋಗವು ಯಾವ ಹಾರ್ಮೋನ್ ಕೊರತೆಯಿಂದ ಉಂಟಾಗ್ತೈತಿ? ಇನ್ಸುಲಿನ್. ಯಾವುದು? ಇನ್ಸುಲಿನ್. ಇನ್ಸುಲಿನ್ ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆಗದೇ ಇದ್ರೆ ಮಾನವ ಏನ್ ಮಾಡ್ತಾನ? ಸಕ್ಕರೆ ಕಾಯಿಲೆಗೆ ಒಳಪಡ್ತಾನ. ಸಕ್ಕರೆ ಕಾಯಿಲೆಗೆ ಒಳಪಟ್ರೆ ಎಕ್ಸ್ಟರ್ನಲ್ ಆಗಿ ವೈದ್ಯರ ಸಲಹೆ ಮೇರೆಗೆ ಮಾತ್ರೆಗಳು ಅಥವಾ ಇನ್ಸುಲಿನ್ ಇಂಜೆಕ್ಷನ್ಗಳನ್ನು ದೇಹದ ನಾನಾ ಭಾಗಗಳಿಗೆ, ಒಂದೇ ಜಾಗದಲ್ಲೆಲ್ಲ ನಾನಾ ಭಾಗಗಳಿಗೆ ಇಂಜೆಕ್ಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಬರ್ತೈತಿ. ಹಾಗಾಗಿ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಓದೋರು. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಇನ್ನು ಜೆನೆಟಿಕ್ಸ್ ಮತ್ತು ಕೋಶಶಾಸ್ತ್ರದ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ಗಳನ್ನು ತೊಗೊಂಬಂದಿದ್ದೀನಿ, ನೋಡೋಣ. ಮಾನವನ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು? ಎಷ್ಟು? ಮಾನವನ ಕ್ರೋಮೋಸೋಮ್ ಸಂಖ್ಯೆ 46. ಅದೇ ಮಾನವನ ಕ್ರೋಮೋಸೋಮ್ಗಳ ಜೋಡಿ ಎಷ್ಟು ಅಂತ ಕೇಳಿದಾಗ ಏನ್ ಮಾಡ್ಬೇಕು ನೀವು? ನೆನಪಿಟ್ಕೋರಿ, 23. ಎಷ್ಟು? 23 ಜೋಡಿ ಅಂತೇಳಿ ನೆನಪಿಟ್ಕೊಂಡು ಹೇಳಬೇಕು. ಕಮ್ ಟು ದ ನೆಕ್ಸ್ಟ್ ಕ್ವಶನ್. ಜೆನೆಟಿಕ್ಸ್ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಜೆನೆಟಿಕ್ಸ್ ಯಾರು ಕರಿತೀವಿ? ಜಾರ್ಜ್ ಮೆಂಡೆಲ್ ಅವರನ್ನ ನಾವು ಜೆನೆಟಿಕ್ಸ್ ದ ಪಿತಾಮಹ ಎಂದು ಕರೆಯುತ್ತೇವೆ. ಓಕೆ, ಇದು ಬಹಳ ಸಲ ಈ ಕ್ವಶನ್ ನೋಡಿ. ಕ್ವಶನ್ ನಂಬರ್ 28. ಡಿಎನ್ಎ ಆಕಾರ ಯಾವುದು? ಡಿಎನ್ಎ ಆಕಾರ ಯಾವುದು? ಬಹಳ ಎಕ್ಸಾಮ್ಗಳಲ್ಲಿ ಕೇಳಿದಾರೆ. ಏನಪ್ಪಾ ಆಕಾರ ಇದ್ರದ್ದು? ಡಬಲ್ ಹೆಲಿಕ್ಸ್. ಏನು? ಡಬಲ್ ಹೆಲಿಕ್ಸ್ ಆಕಾರದಲ್ಲಿ ಡಿಎನ್ಎಯು ಇರುತ್ತದೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಆಗಲೇ ರಕ್ತದ ಬೆಲೆ ಬಂದಿತ್ತಲ್ಲ, ಅದೇ ತರ ಇನ್ನೊಂದು ಕ್ವಶನ್ ಇದೆ ನೋಡಿ. ರಕ್ತದ ಬೆಲೆ. ರಕ್ತದ ಕೆಂಪು ರಕ್ತ ಕಣಗಳು ಉತ್ಪಾದಿಸುವ ಅಂಗ ಯಾವುದು? ನನ್ನ ಕ್ಲಾಸ್ ನೋಡಿದ್ರಿ ಅಂದ್ರೆ ಈ ಎಲ್ಲಾ ಕ್ವಶನ್ಸ್ ನಿಮಗೆ ಬರ್ತಾವ. ಮೂಳೆಗಳಲ್ಲಿರುವ ಅಸ್ಥಿ ಮಜ್ಜೆಯಲ್ಲಿ ಕೆಂಪು ರಕ್ತದ ಕಣಗಳ ಉತ್ಪಾದನೆಯಾಗುತ್ತದೆ. ನನ್ನ ಕ್ಲಾಸ್ ನೀವು ನೋಡಿದ್ರೆ ಪಕ್ಕ ಈ ವರ್ಡ್ ನಾ ಯೂಸ್ ಮಾಡಿ ಹೇಳಿರ್ತೇನೆ. ಅದು ಮೂಳೆಗಳಲ್ಲಿರುವ ಅಸ್ಥಿ ಮಜ್ಜೆಯಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಏನಾಗ್ತಾವು? ಜನರೇಟ್ ಆಗ್ತಾವು. ಕಮ್ ಟು ದ ಪಾಯಿಂಟ್. ನೆಕ್ಸ್ಟ್ ಯಾವುದು? ಲಿಂಗ ನಿರ್ಧಾರಕ್ಕೆ ಕಾರಣವಾದ ಕ್ರೋಮೋಸೋಮ್ ಯಾವುದು? ಏನು? ಲಿಂಗ ನಿರ್ಧಾರಕ್ಕೆ ಕಾರಣವಾದ ಕ್ರೋಮೋಸೋಮ್ ಯಾವ್ದಪ್ಪ? ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಹೆಣ್ಣು ಪ್ರಾಣಿಯು XX ವರ್ಣತಂತುಗಳನ್ನು ಬಿಡುಗಡೆ ಮಾಡಿದ್ರ, ಗಂಡ ಪ್ರಾಣಿಯು XY ವರ್ಣತಂತುಗಳನ್ನ ಬಿಡುಗಡೆ ಮಾಡ್ತತಿ ಸಸ್ತನಿಗಳಲ್ಲಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆನ್ಸರ್ ಅಲ್ಲಿ ಏನ್ ಕೊಟ್ಟಿದಾರಪ್ಪ? X ಕೊಟ್ಟಿದಾರ, ಸೆಕೆಂಡ್ Y ಕೊಟ್ಟಿದಾರ, ಥರ್ಡ್ X ಅಂಡ್ Y ಕೊಟ್ಟಿದಾರ, ಫೋರ್ತ್ ಯಾವುದೂ ಅಲ್ಲ ಅಂತ ಕೊಟ್ಟಿದಾರ. ಆನ್ಸರ್ ಏನ್ ಹಾಗಾದ್ರೆ ನಿಮ್ದು? ಇವಾಗ Y ಅಂತ ಹಾಕಿಬಿಡ್ತೀರಿ. ಏನಾಗ್ತೀರಿ? Y ಅಂತ ಹಾಕ್ತಾರೆ. ನೋ, ಇಟ್ಸ್ ಆನ್ ರಾಂಗ್ ಆನ್ಸರ್. ಯಾಕಂದ್ರ ಹುಟ್ಟುವ ಮಗು ಗಂಡು ಕೂಡ ಆಗಿರಬಹುದು, ಹೆಣ್ಣು ಕೂಡ ಆಗಿರಬಹುದು. ಅದಕ್ಕೆ ಕಾರಣ ಮಾತ್ರ ಗಂಡು ಪ್ರಾಣಿ. ಅಂದ್ರ ಗಂಡಸಿನ ಪಾತ್ರ ಬಹುಮುಖ್ಯವಾಗಿರ್ತತಿ. ಆ ಗಂಡಸಿನಲ್ಲಿ X ಮತ್ತು Y ಎರಡು ವರ್ಣತಂತುಗಳು ಇದ್ದಿದ್ದರಿಂದ ಆನ್ಸರ್ ಬಂದ್ಬಿಟ್ಟು X ಮತ್ತು Y. ಏನೋ ಆನ್ಸರು X ಮತ್ತು Y. ಲಿಂಗ ನಿರ್ಧಾರಕ್ಕೆ ಕಾರಣವಾದ ಕ್ರೋಮೋಸೋಮ್ಗಳು ಯಾವ್ಯಾವ? X ಮತ್ತು Y. ನೀವು Y ಅಂತ ಹಾಕ್ಬೇಡ್ರಿ, X ಅಥವಾ ಅಷ್ಟೇ ಅಂತ ತಿಳ್ಕೊಬೇಡ್ರಿ. X Y ಎರಡು ಪ್ರಮುಖ ಕಾರಣ ಆಗಿರ್ತಾವ. XX ಸೇರಿದ್ರ ಹೆಣ್ಣು ಮಗು ಹುಟ್ಟುತ್ತ, X ಮತ್ತು Y ಸೇರಿದಾಗ ಗಂಡು ಮಗುವಿನ ಜನನ ಆಗತ್ತ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಕ್ವಶನ್ ನಂಬರ್ 31. ಸ್ಪೀಡ್ ಆಗಿ ಟಚ್ ಮಾಡೋಣ. ಓಕೆ, ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಜೀವಾಣು ಯಾವುದು? ಯಾವುದು? ಮಲೇರಿಯಾ ರೋಗಕ್ಕೆ
ಮನುಕುಲವನ್ನೇ ಕಾಡಿದ ಮಲೇರಿಯಾ ರೋಗದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೀನಿ. ಈ ಕ್ಲಾಸಲ್ಲಿ ಹೋಗಿ ನೋಡ್ಕೊಂಬರ್ರಿ. ಓಕೆ, ಪ್ಲಾಸ್ಮೋಡಿಯಂ ಎಂಬ ರೋಗಾಣು ಏನು ಜೀವಾಣು ಏನ್ ಮಾಡೈತಿ ಮಲೇರಿಯಾ ರೋಗಕ್ಕೆ ಕಾರಣ ಆಗೈತಿ. ಓಕೆ, ಕಮ್ ಟು ದ ನೆಕ್ಸ್ಟ್ ಕ್ವಶನ್. 32 ಕ್ವಶನ್ ಯಾವುದು? ವಿಕಾಸ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಏನು ವಿಕಾಸ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಯಾರಪ್ಪ ಹಾಗಾದ್ರ ಚಾರ್ಲ್ಸ್ ಡಾರ್ವಿನ್ ಅನ್ನೋರು ವಿಕಾಸವಾದವನ್ನ ಪ್ರತಿಪಾದಿಸ್ಯಾರ. ಓಕೆ, ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ಕಾಯಿಲೆ ರೋಗ ಯಾವುದು? ವಿಟಮಿನ್ ಸಿ ಕೊರತೆ, ವಿಟಮಿನ್ ಎ, ಬಿ, ಸಿ ಮತ್ತು ಇ, ಕೆ ಕೊರತೆಯಿಂದ ಏನೇನು ಬರ್ತಾವ ಅನ್ನೋದು ನನ್ನ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. 100% ಕ್ವಶನ್ ಬರ್ತಾವ ಎಲ್ಲಾ ಪೇಪರ್ ಅಲ್ಲಿ. ನೆನಪಿಟ್ಕೋರಿ, ಹೋಗಿ ತಪ್ಪದೆ ನೋಡ್ಕೊಂಬರ್ರಿ. ಸ್ಕರ್ವಿ ಎಂಬ ರೋಗವು ವಿಟಮಿನ್ ಸಿ ಕೊರತೆಯಿಂದ ಬರ್ತೈತೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಸಸ್ಯಗಳಲ್ಲಿ ನೀರಿನ ಸಾಧನ ಯಾವ ದ್ವಾರದಿಂದ ನಡೆಯುತ್ತದೆ? ಅಂದ್ರ ಮೂಮೆಂಟ್ ಆಫ್ ವಾಟರ್ ಇನ್ ಪ್ಲಾಂಟ್, ಅಂದ್ರ ಭೂಮಿಯಿಂದ ನೀರು ಮೇಲ್ಗಡೆ ಯಾವ ಸಾಧನ ಯಾವುದರ ಮುಖಾಂತರ ಹೋಗ್ತೈತಿ ಹೇಳಿದೀನಿ ಆಲ್ರೆಡಿ. ಜೈಲಂ. ಆನ್ಸರ್ ಏನು? ಜೈಲಂ. ಓಕೆ, ರಕ್ತದ ಗಟ್ಟಿಕರಣಕ್ಕೆ ಅಗತ್ಯವಾದ ವಿಟಮಿನ್ ಯಾವುದು? ಅಂದ್ರ ಬ್ಲಡ್ ಕ್ಲಾಟಿಂಗ್, ರಕ್ತ ಹೆಪ್ಪುಗಟ್ಟುವುದಕ್ಕೆ ಕಾರಣವಾದ ವಿಟಮಿನ್ ಯಾವುದು? ವಿಟಮಿನ್ ಕೆ. ವಿಟಮಿನ್ ಕೆ ರಕ್ತ ಗಟ್ಟಿಯಾಗಲು ಮೂಲ ಕಾರಣ. ವಿಟಮಿನ್ ಕೆ ಚೆನ್ನಾಗಿರ್ಬೇಕು. ಹಾಗಾದ್ರೆ ಮಾನವ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು? ಏನು ಅತಿ ದೊಡ್ಡ ಅಂಗ ಯಾವುದು? ಬಹಳ ಸಲ ಕನ್ಫ್ಯೂಸ್ ಮಾಡ್ಬಿಡ್ತೈತಿ. ಅತಿ ದೊಡ್ಡ ಅಂಗ ಯಾವುದು ಅಂದ್ರೆ ಚರ್ಮ. ಮೈ ತುಂಬೈತಿ, ಅದ ಅಂಗ ಅಂತಾನ ಕರಿತೀವಿ ನಾವು ಅದನ್ನ. ಓಕೆ, ಚರ್ಮ ಆನ್ಸರ್. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಪೆನ್ಸಿಲಿನ್ ಕಂಡು ಹಿಡಿದವರು ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್. ಪೆನ್ಸಿಲಿನ್ ಬಗ್ಗೆ ಹಿಂದಿನ ಕ್ಲಾಸಲ್ಲಿ ಹೇಳಿನಿ, ಮತ್ತೆ ಹೋಗಿ ನೋಡಿ ಬರ್ರಿ. ಬಹಳ ಡೀಟೇಲ್ ಆಗಿ ಹೇಳಿನಿ. ಇಲ್ಲಿ ಓನ್ಲಿ ಶಾರ್ಟ್ ಟಾಪ್ 50 ಕ್ವಶನ್ಸ್. ಓಕೆ, ಯಾವುದು? ಅಲೆಕ್ಸಾಂಡರ್ ಫ್ಲೆಮಿಂಗ್. ಸಸ್ಯಗಳಲ್ಲಿ ಹಸಿರು ವರ್ಣಕ್ಕೆ, ಸಸ್ಯಗಳಲ್ಲೂ ಹಸಿರು ಇರ್ತಾವಲ್ಲ, ಅದಕ್ಕೆ ಕಾರಣ ಯಾವುದು? ಮೂಲ ಕಾರಣ ಯಾವುದು? ಕ್ಲೋರೋಫಿಲ್ ಎನ್ನುವ ಅಂಶ. ಕ್ಲೋರೋಫಿಲ್ ಆನ್ಸರ್. ಕ್ಷಯ ರೋಗಕ್ಕೆ ಕಾರಣವಾಗುವ ಬ್ಯಾಕ್ಟೀರಿಯಾ ಯಾವುದು? ಏನು? ಕ್ಷಯ ರೋಗ, ಟಿಬಿ, ಟ್ಯೂಬರ್ಕ್ಯುಲೋಸಿಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾ ಕಾರಣ ಆಗೈತಿ. ಜನನ ಕೋಶ ವಿಭಜನೆ ಯಾವುದು? ಮಿಯಾಸಿಸ್. ಯಾವುದು? ಮಿಯಾಸಿಸ್. ಆಲ್ರೆಡಿ ಅವು 4 ಪಾರ್ಟ್ ಇದಾವ, ಅದನ್ನ ಹೇಳಿಲ್ಲ. ನೆಕ್ಸ್ಟ್ ಹಂತ 2 ಅದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಿಯಾಸಿಸ್ ಆನ್ಸರ್. ಓಕೆ, ಜೀವಕೋಶದ ಶಕ್ತಿ ಕೇಂದ್ರ, ಶಕ್ತಿ ಗೃಹ ಅಥವಾ ಶಕ್ತಿ ಭಾಗ ಅಂತ ಯಾವ್ದು ಕರಿತೀವಿ ನಾವು? ಜೀವಕೋಶದ ಶಕ್ತಿ ಅಂತ ಬಂದ್ಬಿಟ್ರ ತಿಳ್ಕೊಂಡ್ಬಿಡ್ರಿ ಮೈಟೋಕಾಂಡ್ರಿಯಾ. ಏನು ಆನ್ಸರ್? ಮೈಟ್ರೋಕಾಂಡ್ರಿಯಾ. ಅದ್ರಾಗ ಆತ್ಮಹತ್ಯೆ ಚೀಲಗಳು ಅಂತ ಬಂದ್ಬಿಟ್ರೆ ಲೈಸೋಸೋಮ್. ಇವೆರಡು ಮಾತ್ರ ಬಹಳ ನೆನಪಿಟ್ಕೋರಿ. ಬಹಳ ಎಕ್ಸಾಮ್ಗಳಲ್ಲಿ ಕೇಳಿಬಿಟ್ಟಿದಾರ, ಬಟ್ ಕನ್ಫ್ಯೂಷನ್ ಮಾಡ್ತಿರ್ತಾವ. ಏನ್ ಮಾಡ್ತೈತಿ? ಕನ್ಫ್ಯೂಷನ್ ಆಗಬೇಡ್ರಿ. ನೆಕ್ಸ್ಟ್, ಫೋಟೋಸಿಂಥಸಿಸ್ ಪ್ರಕ್ರಿಯೆ ನಡೆಯುವ ಅಂಗಾಂಶ ಯಾವುದು? ಫೋಟೋಸಿಂಥಸಿಸ್ ಸಸ್ಯಗಳಲ್ಲಿ ಆಹಾರ ತಯಾರಿಕೆ ಮಾಡುವ ಒಂದು ವಿಧಾನಕ್ಕೆ ನಾವು ಫೋಟೋಸಿಂಥಸಿಸ್ ಅಂತೀವಿ. ಫೋಟೋಸಿಂಥಸಿಸ್ ಏನಿರಬೇಕು? ನೆನಪಿಟ್ಕೋರಿ, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಹಗಲು ಹೊತ್ತಿನಲ್ಲಿ ಮಾತ್ರ ಫೋಟೋಸಿಂಥಸಿಸ್ ಆಗ್ತೈತಿ. ಅದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಫೋಟೋಸಿಂಥಸಿಸ್ ಎಲ್ಲಿ ನಡೀತೈತಪ್ಪ? ಕ್ಲೋರೋಪ್ಲಾಸ್ಟ್ ನಲ್ಲಿ ನಡೀತೈತಿ. ಓಕೆ, ಮಾನವನ ದೇಹದಲ್ಲಿರುವ ಅತ್ಯಂತ ಉದ್ದವಾದ ಎಲುಬು. ಆಗಲೇ ಅಸ್ಥಿ ಅಂತ ಕೇಳಿದ್ವಿ, ಈಗ ಎಲುಬು ಅಂತ ಕೇಳಿದ್ವಿ. ಫಿಮರ್ ಆಲ್ರೆಡಿ ಆನ್ಸರ್ ನಿಮ್ಗೆ ಗೊತ್ತು, ರಿಪಿಟೇಷನ್ ಆಗೈತಿ ಒಂದು ಕ್ವಶನ್. ಓಕೆ, ಇನ್ಸುಲಿನ್ ಹಾರ್ಮೋನು ಯಾವ ಗ್ರಂಥಿಯಿಂದ ಉತ್ಪಾದನೆಯಾಗುತ್ತದೆ? ಏನು? ಇನ್ಸುಲಿನ್ ಎಂಬ ಹಾರ್ಮೋನು ಯಾವ ಗ್ರಂಥಿಯಿಂದ ಉತ್ಪಾದನೆ ಆಗುತ್ತೆ? ಪ್ಯಾಂಕ್ರಿಯಾಸ್ ಇಂದ ಉತ್ಪಾದನೆ ಆಗಲಿ. ನೆಕ್ಸ್ಟ್, ಸಸ್ಯಗಳಲ್ಲಿ ಆಹಾರ ಸಾಗಿಸುವ ಜಾಲಕ ಯಾವುದು? ಆಗಲೇ ಹೇಳಿನಿ, ನೀರನ್ನು ಸಾಗಿಸುವ ಜಾಲಕ. ಇವಾಗ ಆಹಾರನ್ನು ಸಾಗಿಸುವ ಜಾಲಕ. ಆಗಲೇ ನೀರನ್ನು ಸಾಗಿಸಕ್ಕೆ ಏನ್ ಬೇಕು? ಜೈಲಂ ಬೇಕು. ಇವಾಗ ಆಹಾರವನ್ನು ಸಾಗಿಸಕ್ಕೆ ಏನ್ ಬೇಕು? ಫ್ಲೋಯಂ ಬೇಕು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಕನ್ಫ್ಯೂಷನ್ ಮಾಡ್ಬಿಡ್ತಾವ ಎಕ್ಸಾಮ್ದಾಗ. ಫ್ಲೋಯಂ ಆನ್ಸರ್ ಬಂದ್ಬಿಟ್ಟು ಫ್ಲೋಯಂ ನೆನ್ಪಿಟ್ಕೋರಿ. ಏಡ್ಸ್ ರೋಗಕ್ಕೆ
ಕಾರಣ ಆಗುವ ವೈರನ್ ಯಾವುದು? ಏಡ್ಸ್ AIDS ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಲಾಂಗ್ ಫಾರ್ಮ್ ಕೇಳ್ತಾರೆ, ನೆನಪಿಟ್ಕೋರಿ. ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಬಹಳ ಎಕ್ಸಾಮ್ಗಳಲ್ಲಿ ಕೇಳ್ತಾರ. ಯಾಕಂದ್ರೆ ಮನುಕುಲವನ್ನ ತಲ್ಲನ ಮಾಡಿದ್ದು. ಏನ್ ಮಾಡ್ತೈತಿ? ತಲ್ಲನ ಮಾಡಿದ್ರು. ಏಡ್ಸ್ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಇದಕ್ಕೆ ಕಾರಣವಾಗಿರೋ ರೋಗವನ್ನು ಯಾವುದು? HIV ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್, HIV. ಬಹಳ ಎಕ್ಸಾಮ್ಗಳಲ್ಲಿ ಕೇಳಿದಾರ. ಓಕೆ. ಮಾನವನ ಬ್ಲಡ್ ರಕ್ತದ pH ವ್ಯಾಲ್ಯೂ ಎಷ್ಟು? ಬ್ಲಡ್ pH ವ್ಯಾಲ್ಯೂ ಎಷ್ಟು? 7.4. ಆನ್ಸರ್ ಎಷ್ಟು? 7.4. ಕೆಲವೊಂದಿಷ್ಟು pH ವ್ಯಾಲ್ಯೂಗಳನ್ನ ನೆನಪಿಟ್ಕೊಳ್ಳಿ. ಲಾಲಾರಸ ಆಯಿತು, ಮಾನವನದಾಯಿತು, ಕೆಲವೊಂದಿಷ್ಟು ಆಮ್ಲದ pH ವ್ಯಾಲ್ಯೂಗಳನ್ನ ನೆನಪಿಟ್ಕೋಬೇಕು. ಎಕ್ಸಾಮ್ದಲ್ಲಿ ಕೇಳ್ತಾರೆ. pH ವ್ಯಾಲ್ಯೂ ಮ್ಯಾಗೂ ಬಹಳ ಸಲ ಬಂದಿದ್ದಾವೆ ಕ್ವಶನ್. ಓಕೆ. ಹಾರ್ಮೋನುಗಳ ನಿಯಂತ್ರಣ ಕೇಂದ್ರ ಯಾವುದು? ಏನು? ಹಾರ್ಮೋನುಗಳು. ಮಾನವನ ದೇಹದಲ್ಲಿ ಹಾರ್ಮೋನುಗಳ ನಿಯಂತ್ರಣ ಮಾಡುವಂತ ಪ್ರಮುಖ ಕೇಂದ್ರ ಯಾವುದು? ಪಿಟ್ಯುಟರಿ ಅಂತ ಕೇಳ್ತೀವಿ ನಾವು. ಪಿಟ್ಯುಟರಿ ಗ್ಲ್ಯಾಂಡ್ ಏನ್ ಮಾಡ್ತೈತಿ? ಹಾರ್ಮೋನ್ ಇದು ಮಾಡ್ತೈತಿ. ಓಕೆ. ಹೆಪಟೈಟಿಸ್ ಯಾವ ಅಂಗವನ್ನು ಬಾಧಿಸುತ್ತದೆ? ಹೆಪಟೈಟಿಸ್ ಯಾವ ಅಂಗವನ್ನು ಬಾಧಿಸುತ್ತದೆ? ಯಾವ ಅಂಗ? ಲಿವರ್ ಹೆಪಟೈಟಿಸ್. ಆಲ್ರೆಡಿ ನಾನು ನಿಮ್ಗೆ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಹೆವಿ ಡ್ರಿಂಕ್ಸ್ ಮಾಡಿದಾಗ ಯಾವ ರೋಗ ಬರ್ತೈತಿ, ಆ ರೋಗಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದೇ ಇದ್ರ ಮುಂದೆ ಹೆಪಟೈಟಿಸ್ ಆಗತ್ತ ಅಂತ ತಿಳಿಸಿಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದ್ರೆ ನಾನು 15 ಕ್ಲಾಸ್ ನೋಡಿದಾಗ ಮಾತ್ರ ಈ ಎಲ್ಲ ಆನ್ಸರ್ಗಳ ನೀವು ವಿತ್ತಿನ್ ಸೆಕೆಂಡ್ 50 ಕ್ವಶನ್ ಇದಾವ. ವಿತ್ತಿನ್ 10 to 12 minutes ಅಲ್ಲಿ ನೀವು ಕ್ಲಿಯರ್ ಆಗಿ ಹಾಕ್ತೀರಿ. ಓಕೆ. ತಯಾರಿ ಇದೇ ತರನೇ ಇರಬೇಕು. ಓಕೆ. ಪರಿಸರದಲ್ಲಿ ಆಹಾರ ಸರಪಳಿಯ ಮೊದಲನೇ ಹಂತ ಯಾವುದು? ನೋಡ್ರಿ, ಕ್ವಶನ್ ಎಲ್ಲಾ ಕಡೆ ಅಂತ ತೆಗೆದುಕೊಂಡು ಬಂದಿದೆ. ಏನು? ಪರಿಸರದಲ್ಲಿ ಆಹಾರ ಸರಪಳಿಯ ಮೊದಲ ಹಂತ ಯಾವುದು? ಉತ್ಪಾದಕ. ಏನ್ ಆನ್ಸರ್? ಉತ್ಪಾದಕ ಆನ್ಸರ್ ಐತಿ. ಓಕೆ. ಇದೇ ತರ ಬಹಳಷ್ಟು ಕ್ವಶನ್ಗಳನ್ನ, ಬಹಳಷ್ಟು ವಿಷಯಗಳನ್ನ ವಿಜ್ಞಾನದಲ್ಲಿ ಮತ್ತು ಭಾರತದ ಸಂವಿಧಾನದಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀನಿ. ಮುಂದಿನ ದಿನಮಾನದಲ್ಲಿ ಇತಿಹಾಸ, ರಾಜ್ಯರ ಆಡಳಿತಗಳು ಯಾವ ತರ ನೆನಪಿಟ್ಕೋಬೇಕು, ನೀವು ಯಾವ ತರ ಎಕ್ಸಾಮು ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡ್ತೀನಿ. RRB ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ಅನ್ನ 2026 ಅಲ್ಲಿ ಅತಿ ಶೀಘ್ರದಲ್ಲಿ ಕರೆಯೋರದಾರ. ಓಕೆ. ಅದಕ್ಕೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮಿನಿಮಮ್ ITI ಇರುತ್ತೆ. ITI ಇದ್ದವ್ರು ಕೂಡ ಹಾಕ್ಬೋದು. ಡಿಪ್ಲೊಮಾ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇದ್ದವರು, BE ಇದ್ದವರು ಕೂಡ ಹಾಕಬಹುದು. ಓಕೆ. ಅದೇ ತರ ಗ್ರೂಪ್ ಡಿ ಬಗ್ಗೆ, ಭಾರತೀಯ ರೈಲ್ವೆದಲ್ಲಿ ಕರೆದ ಗ್ರೂಪ್ ಡಿ ಬಗ್ಗೆ ಆಲ್ರೆಡಿ ನಿಮಗೆ ಒಂದು ವಿಸ್ತಾರವಾದ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನ ನೋಡಿಲ್ಲ ಅಂತ ಹೋಗಿ ನೋಡ್ಕೊಂಬರ್ರಿ. ಕಾಲಾವಕಾಶ ಬಹಳ ಇಲ್ಲ. ಮಾರ್ಚ್ 1, 2ನೇ ತಾರೀಕಿಗೆ ಕೊನೆಯ ದಿನಾಂಕ ಐತಿ. ಅಷ್ಟು ಒಳಗಡೆ ಹಾಕ್ರಿ. ಯಾಕಂದ್ರ ಹುದ್ದೆ ನೋಡೋದಕ್ಕ ಸಣ್ಣದ ಅನಿಸ್ತೈತಿ. ಆದ್ರ ನೀವು ಒಂದು ಸಲ ಡಿಪಾರ್ಟ್ಮೆಂಟ್ ಒಳಗಡೆ ಬಂದಾಗ, ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗಡೆ ಬಂದಾಗ ನೀವೇನಾದ್ರೂ ಮಾಸ್ಟರ್ ಮಾಡಿದ್ರ, ಡಿಗ್ರಿ ಮಾಡಿದ್ರ, ಅದು ಕೇವಲ SSLC ಮಟ್ಟದ ಹುದ್ದೆ ಇದು. ಬಟ್ ನೀವು ಒಳಗಡೆ ಬಂದ ಮೇಲೆ ಅವಕಾಶಗಳು ಬಹಳಷ್ಟು ಇದಾವ. ಅಂದ್ರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ಗಳು ಬಹಳಷ್ಟು ಇದಾವ. ನೀವು ಅಲ್ಲಿ ಒಳಗಡೆ ಬಂದ ತಕ್ಷಣ ನಿಮ್ಗೆ ಅವಕಾಶ ಸಿಕ್ಕಾಗ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ಬರೋದು, ನೀವು ಏನಾಗ್ಬೋದು? TT ಆಗ್ಬೋದು, ಆಫೀಸ್ ಸೂಪರಿಂಟೆಂಡೆಂಟ್ ಆಗ್ಬೋದು, ಸ್ಟೇಷನ್ ಮಾಸ್ಟರ್ ಆಗ್ಬೋದು, ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಆಗ್ಬೋದು. ಅದೇ ತರ ಒಳ್ಳೆ ಅನುಭವ ಪಡೆದ್ರ ಡಿವಿಷನ್ ಲೆವೆಲ್ದಾಗ ಆಫೀಸರ್, ಗ್ರೂಪ್ B ಆಫೀಸರ್ ಲೆವೆಲ್ ವರೆಗೂ ತಲುಪುವ ಅವಕಾಶಗಳಿದಾವ. ಯಾರು ಪ್ರಯತ್ನವಾದಿಗಳಿದಾರ ಅವರಿಗೆ ಸೋಲು ಯಾವತ್ತು ಬರಂಗಿಲ್ಲ. ಪ್ರಯತ್ನವಾದಿ ಸೋಲುವುದು ಸಾಧ್ಯವೇ ಇಲ್ಲ. ಓಕೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.